ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರಾ, ಆಮೇಲೆ ಯೂಟ್ಯೂಬಲ್ಲಿ ದುಡ್ಡು ಯಾವ ಥರ ಬರುತ್ತಂತ ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು. ಕೆಲವೊಬ್ಬರಿಗೆ ಸ್ವಲ್ಪ ಡೌಟ್ನೇ ಇರ್ಬೋದು, ನಿಜವಾಗ್ಲೂ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಂತ. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತಾ ಹೋಗ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆಮೇಲೆ ನೀವು ಯೂಟ್ಯೂಬ್ ಚಾನಲ್ನ ನೀವು ಮಾಡಿ ಸ್ಟಾರ್ಟ್ ಮಾಡ್ಬೋದು. ಅದು ಯಾವ ಥರ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ನಿಮಗೊಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ ಯೂಟ್ಯೂಬ್ ಬಗ್ಗೆ. ಯೂಟ್ಯೂಬ್ ಚಾನಲ್ನ ಯಾರಾದರೂ ಕ್ರಿಯೇಟ್ ಮಾಡ್ಬೋದು, ಓಕೆನಾ. ಅವರೇ ಕ್ರಿಯೇಟ್ ಮಾಡ್ಬೇಕು, ಇವರೇ ಕ್ರಿಯೇಟ್ ಮಾಡ್ಬೇಕಂತ ಏನಿಲ್ಲ. ಯಾರ್ಯಾರೆಲ್ಲ ನಿಮಗೆ ಏನಾದರೂ ನಿಮ್ಮ ಒಂದು ಮೈಂಡಲ್ಲಿ ಆ ಕಂಟೆಂಟ್ ಏನಾದರೂ ಇದ್ದರೆ, ನೀವು ಕಾಮಿಡಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆಮೇಲೆ ಏನಾದರೂ ಟೆಕ್ ರಿಲೇಟೆಡ್ ಆಗಿರ್ಬೋದು, ಟ್ರಾವೆಲ್ ರಿಲೇಟೆಡ್, ಕುಕ್ಕಿಂಗು, ಭಾಳಷ್ಟು ಟಾಪಿಕ್ಸ್ ಇದ್ದಾವೆ. ಈ ಒಂದು ಇದ್ರ ಮೇಲೆ ನೀವೇನಾದರೂ ಮಾಡ್ಬೇಕಂತಂದರೆ ಯಾರಾದರೂ ಮಾಡ್ಬೋದು, ಯಾರಾದರೂ ಇದರಲ್ಲಿ ದುಡ್ಡನ್ನ ಮಾಡ್ಬೋದು. ಹೌದು, ನಿಜವಾಗ್ಲೂ ಈ ಯೂಟ್ಯೂಬಲ್ಲಿ ಯಾರಾದರೂ ದುಡ್ಡು ಮಾಡ್ಬೋದು, ದುಡ್ಡು ಬರುತ್ತೆ. ಅದು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಫಸ್ಟು ಯೂಟ್ಯೂಬ್ ಬಗ್ಗೆ ನನಗೇನೂ ಗೊತ್ತಿಲ್ಲ, ಜೀರೋ ಇನ್ಫಾರ್ಮೇಷನ್ ಇದೆ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ ಈ ಒಂದು ವಿಡಿಯೋದಲ್ಲಿ ಫುಲ್ ಕ್ಲಾರಿಟಿಯಾಗಿ ಹೇಳ್ತೀನಿ. ನಾರ್ಮಲಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ, ಓಕೆನಾ. ನಿಮ್ಮ ಒಂದು ಇಮೇಲ್ ಐ ಡಿಯಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ. ನೆಕ್ಸ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಒಂದು ತ್ರೀ ಡೇಸ್ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಅರ್ನಿಂಗ್ ಯಾವ ಥರ ಆಗುತ್ತೆ ಅಂತ ನಿಮಗೊಂದು ಡೌಟ್ ಇರ್ಬೋದು. ಅದು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಯೂಟ್ಯೂಬಲ್ಲಿ ಅದಕ್ಕೆ ಅಂತಲೇ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ. ಅದು ಏನಪ್ಪ ಅಂತಂದರೆ ಆಫ್ ಮಾನಿಟೈಸೇಷನ್, ಫುಲ್ ಮಾನಿಟೈಸೇಷನ್ ಅಂತ ಎರಡು ಇದೆ, ಓಕೆನಾ. ಆಫ್ ಮಾನಿಟೈಸೇಷನ್ ಅಂದರೆ 500 ಸಬ್ಸ್ಕ್ರೈಬರು, ಆಮೇಲೆ 3000 ವಾಚ್ ಅವರ್ಸ್. ಇದು 365 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಈ 3000 ವಾಚ್ ಅವರ್ಸ್ ಏನಿದೆಯಲ್ಲ ಅದು ವಿಡಿಯೋಯಿಂದ ಮಾತ್ರ ಆಗಿರ್ಬೇಕು, ಕಂಪ್ಲೀಟ್ ಆಗಬೇಕು. ಶಾರ್ಟ್ಸ್ ವಿಡಿಯೋ ನೀವೇನು ಅಪ್ಲೋಡ್ ಮಾಡ್ತಿರಲ್ಲ ಅದು ಕೌಂಟಿಂಗ್ ಆಗಲ್ಲ. ಅದರಲ್ಲಿ 2 lakh ಬರಲಿ ಕೌಂಟಿಂಗ್ ಆಗಲ್ಲ, ಓಕೆನಾ. ಇದು 3000 ಏನಾದರೂ ಆಗಿಲ್ಲ ಅಂತ ಅಂದ್ಕೊಳ್ಳಿ. 500 ಸಬ್ಸ್ಕ್ರೈಬರ್ ಇದ್ದಾರೆ, ಬಟ್ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಅದಕ್ಕೆ ನೀವೇನು ಮಾಡ್ಬೇಕಂತಂದರೆ ಸ್ವಲ್ಪ ಶಾರ್ಟ್ಸ್ ವಿಡಿಯೋ ಏನಿರುತ್ತಲ್ಲ ಅದರಲ್ಲಿ ಫೋಕಸ್ ಮಾಡ್ಬೋದು. ನೀವು ಏನಾದರೂ ನಿಮ್ಮ ಒಂದು ಲಕ್ ಚೆನ್ನಾಗಿತ್ತು ಅಂತಂದರೆ ಶಾರ್ಟ್ಸ್ ವಿಡಿಯೋದಲ್ಲಿ ಮೋರ್ ದೆನ್ 30 lakh ವಿತಿನ್ 90 ಡೇಸಲ್ಲಿ ಏನಾದರೂ ಬಂತು ಅಂತಂದರೆ ನೀವು ಆಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. 500 ಸಬ್ಸ್ಕ್ರೈಬರು, 30 lakh ವ್ಯೂಸ್, ಯಾವುದಕ್ಕೆ? ಶಾರ್ಟ್ಸ್ ವೀಡಿಯೋಕ್ಕೆ. ಇಲ್ಲಾಂತಂದರೆ ನಿಮ್ಮ ವೀಡಿಯೋಗೆ ಏನಾದರೂ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಆಗ ನೀವು ಅಪ್ಲೈ ಮಾಡ್ಕೋಬೋದು. ನಿಮಗೊಂದು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಇರ್ಬೋದು, 3000 ವಾಚ್ ಅವರ್ಸ್ ಇದೇನು, ವಾಚ್ ಅವರ್ ಅಂದರೆ ಏನಂತ ನಿಮಗೊಂದು ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು. ಅದು ಕ್ಲಾರಿಟಿಯಾಗಿ ಹೇಳಿಬಿಡ್ತೀನಿ ನೋಡಿ. ಈಗ ಸ್ಟಾರ್ಟಿಂಗಲ್ಲಿ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆ ವಿಡಿಯೋ 1 hour ಇದೆ ಅಂತ ಅಂದ್ಕೊಳ್ಳಿ, ಓಕೆನಾ. ಫುಲ್ ಒಬ್ಬ ಸಬ್ಸ್ಕ್ರೈಬರು ಆ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಏನಾದರೂ 1 hour ನೋಡಿದ ಅಂತ ಅಂದ್ಕೊಳ್ಳಿ, ಅದು 1 ವಾಚ್ ಅವರ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಆ ಒಂದು 3000 ವಾಚ್ ಅವರ್ ಏನಿದೆಯಲ್ಲ ಅಲ್ಲಿ 1 ಅಂತ ಕೌಂಟ್ ಆಗುತ್ತೆ. ಇದೇ ಥರ 3000 ಜನ ಎಲ್ಲಿ ಸ್ಕಿಪ್ ಮಾಡಿದೆ 1 ತಾಸು ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ರ ಅಂತ ಅಂದ್ಕೊಳ್ಳಿ, 3000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಬಟ್ ಈ ಥರ ಆಗಲ್ಲ, ಯಾಕಂತಂದರೆ 1 hour ವೀಡಿಯೋ ಯಾರೂ ನೋಡಲ್ಲ. ಹಂಗಾಗಿ ಏನು ಮಾಡ್ಬೇಕಂತಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ನಾರ್ಮಲಾಗಿ 5 minutes ಮೇಲೆ 15 minutes ಒಳಗಡೆ ಇಲ್ಲ 20 minutes ಒಳಗಡೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಯಾಕಂತಂದರೆ ಲಾಂಗ್ ವೀಡಿಯೋಸು ಜಾಸ್ತಿ ಲಾಂಗೂ ನೋಡಲ್ಲ, ಸ್ವಲ್ಪ ಫುಲ್ಲು ಶಾರ್ಟ್ನು ವೀಡಿಯೋ ನೋಡಲ್ಲ. ಇನ್ ಬಿಟ್ವೀನಲ್ಲಿ ಒಂದು 10 to 15 minutes ವೀಡಿಯೋ ಭಾಳಷ್ಟು ಜನ ನೋಡ್ತಾರೆ. ಆ ಥರ ನೀವು ಡೈಲಿ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ, ಯಾವ ಥರ ವ್ಯೂಸ್ ಜಾಸ್ತಿ ಬರ್ತಾ ಹೋಗ್ತವೆ ನಿಮಗೆ, ಆ ಥರ ಅಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೀವು ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆಯಲ್ಲ ಅದನ್ನು ನೀವು ರೀಚ್ ಆಗೋದು. ಆಮೇಲೆ ಅದ್ರ ಜೊತೆ ನೀವು ಏನು ಮಾಡ್ಬೇಕಂತಂದರೆ ಇನ್ನೊಂದು ಮೇನ್ ಇಂಪಾರ್ಟೆಂಟು, ನಿಮ್ಮ ಒಂದು ಚಾನಲಲ್ಲಿ ನೀವು ಮಾಡೋಂಥ ವಿಡಿಯೋ ರೀಯೂಸ್ಡ್ ಕಂಟೆಂಟ್ ಆಗಿರ್ಬೋದು. ಅಂದರೆ ಬೇರೆಯವ್ರು ಮಾಡಿರೋ ಅಂಥ ವಿಡಿಯೋ ಕಾಪಿ ಮಾಡಿ ನೀವು ನಿಮ್ಮ ಒಂದು ಚಾನಲ್ನಲ್ಲಿ ಅವ್ರ ಥರನೇ ಮಾತಾಡೋದಾಗಿರ್ಬೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇದು ಇರಬಾರ್ದು. ಅದು ರೀಯೂಸ್ಡ್ ಕಂಟೆಂಟ್ ಅಂತ ನಿಮ್ಮ ಒಂದು ಚಾನಲ್ ಮೇಲೆ ಬರುತ್ತೆ. ಆಮೇಲೆ ಅದ್ರ ಜೊತೆ ಕಾಪಿ ರೈಟ್ ಸ್ಟ್ರೈಕು, ಇದನ್ನು ನಿಮ್ಮ ಒಂದು ವೀಡಿಯೋಸ್ ಒಳಗಡೆ ಬೀಳಲಾರ್ದಂಗೆ ನೋಡ್ಕೋಬೇಕು. ಇದು ಮೇನ್ ಥಿಂಗ್. ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿದೆಯಲ್ಲ ಅದನ್ನು ನೀವು ಫಾಲೋ ಮಾಡಬೇಕು. ಇದನ್ನೆಲ್ಲ ಫಾಲೋ ಮಾಡಿದರೆ ನಿಮ್ಮ ಒಂದು ನೀವೇನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ ಅದು ಈಸಿಯಾಗಿ ಅಪ್ರೂವಲ್ ಆಗುತ್ತೆ. ಇಲ್ಲ ಅಂತಂದರೆ ರಿಜೆಕ್ಟ್ ಆಗಿಬಿಡುತ್ತೆ. ರಿಜೆಕ್ಟ್ ಆದಮೇಲೆ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ, ಅವಾಗ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಭಾಳಷ್ಟು ಕೇರ್ಫುಲ್ ಆಗಿರಿ. ಮೇನು ಕಾಪಿರೈಟ್ ಸ್ಟ್ರೈಕ್ ಏನಿದೆಯಲ್ಲ ಅದ್ರ ಬಗ್ಗೆ ಅವೇರ್ ಆಗಿರಿ. ಆಮೇಲೆ ಕಮ್ಯುನಿಟಿ ಗೈಡ್ಲೈನ್ಸು, ಆಮೇಲೆ ರೀಯೂಸ್ಡ್ ಕಂಟೆಂಟ್, ಈ 3 ಬಗ್ಗೆ ಸ್ವಲ್ಪ ಫುಲ್ ಅವೇರ್ ಆಗಿರಿ. ಅದ್ರ ಬಗ್ಗೆ ನಿಮಗೆ ಈ ಒಂದು ಟಾಪಿಕ್ ಏನು ಹೇಳಿದ್ನಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಭಾಳಷ್ಟು ಸಿಗ್ತವೆ. ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಆಮೇಲೆ ನೀವು ಇದನ್ನು 3 ಕ್ಲಿಯರ್ ಆಗಿ ನೀವು ಮಾಡ್ಕೊಂಡಿದ್ದೀರಾ. ಆಮೇಲೆ ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಕಂಪ್ಲೀಟ್ ಆಗಿ ಆಗಿದೆ.
ಅಪ್ರೂವಲ್ ಆಗಿದೆ ಅಪ್ಲೈ ಮಾಡಿದ ಮೇಲೆ. ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲಿ ನೋಡ್ಬೋದು ಅಂತಂದರೆ, YT ಸ್ಟುಡಿಯೋ ಒಂದು ಆ್ಯಪ್ ಇರುತ್ತೆ. ಆ ಒಂದು YT ಸ್ಟುಡಿಯೋ ಆ್ಯಪಲ್ಲಿ ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಅಪ್ಲೈ ಆಪ್ಷನ್ ಅಂತ ಬರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನೀವು ಕೆಲವೊಂದು ಆಪ್ಷನ್ ಬರುತ್ತೆ, ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅಪ್ರೂವಲ್ ಆಗುತ್ತೆ. ಇಲ್ಲಾಂತಂದರೆ ನಿಮ್ಮ ಒಂದು ಕಂಟೆಂಟಲ್ಲಿ ಏನಾದರೂ ರೀಯೂಸ್ಡ್ ಇಲ್ಲ ಕಾಪಿರೈಟ್ ಇತ್ತು ಅಂತಂದರೆ ರಿಜೆಕ್ಟ್ ಆಗುತ್ತೆ. ಇದು ಫುಲ್ಲು ಕ್ಲಿಯರಾಗಿ ಅಪ್ರೂವಲ್ ಆಯ್ತು ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಈ ಒಂದು ಆಫ್ ಮಾನಿಟೈಸೇಷನ್ಗೆ ಫುಲ್ ಅಮೌಂಟ್ ನಿಮಗೆ ಬರಲ್ಲ. ಅಂದರೆ ನೀವೇನು ಹ್ಯೂಜ್ ಅಮೌಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಲ್ಲ ಆ ಒಂದು ಅಮೌಂಟು, ದೊಡ್ಡ ಅಮೌಂಟು ನಿಮಗೆ ಬರಲ್ಲ. ಇಲ್ಲಿ ನೀವು ಮಾಡೋಂಥ ವಿಡಿಯೋಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಸಬ್ಸ್ಕ್ರೈಬರ್ಸ್ ಏನಿರ್ತಾರಲ್ಲ ಅವರು ಕಮೆಂಟ್ ಥ್ರೂ ಸೂಪರ್ ಚಾಟ್ ಅಂತ ಕಳಿಸ್ತಾರೆ. ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಓಕೆನಾ? ಲಿಟ್ಲ್ ಬಿಟ್ ಅಮೌಂಟ್ ಅಂದರೆ ಚಿಕ್ಕ ಪುಟ್ಟ ಅಮೌಂಟ್ ಬರುತ್ತೆ. ಅಷ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಆ ಒಂದು ಅಮೌಂಟ್ ಬರಲ್ಲ. ಫುಲ್ ಮಾನಿಟೈಸೇಷನ್ ಏನಾದರೂ ಆದರೆ ಆಗ ಅಮೌಂಟ್ ಬರುತ್ತೆ. ಈಗ ನೆಕ್ಸ್ಟು ಫುಲ್ ಮಾನಿಟೈಸೇಷನ್ಗೆ ಬರೋಣ. ಫುಲ್ ಮಾನಿಟೈಸೇಷನ್ ಏನಪ್ಪ ಅಂತಂದರೆ, ಅಲ್ಲಿ 1000 ಸಬ್ಸ್ಕ್ರೈಬರ್ ಆಗಬೇಕು, ಆಮೇಲೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದು 365 ಡೇಸಲ್ಲಿ. ಇದೂ ಅಷ್ಟೇ, ಆಫ್ ಮಾನಿಟೈಸೇಷನ್ನು ಸೇಮ್ 365 ಡೇಸಲ್ಲಿ ಟೈಮ್ ಇರುತ್ತೆ. ಶಾರ್ಟ್ಸ್ ವಿಡಿಯೋಗೆ 90 ಡೇಸ್ ಇರುತ್ತೆ. ಇಲ್ಲಿ ಫುಲ್ ಮಾನಿಟೈಸೇಷನ್ಗೂ ಅಷ್ಟೇ 4000 ವಾಚ್ ಅವರು, 1000 ಸಬ್ಸ್ಕ್ರೈಬರು. 4000 ವಾಚ್ ಅವರ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನೀವು ಅಪ್ಲೋಡ್ ಮಾಡೋಂಥ ಶಾರ್ಟ್ಸ್ ವಿಡಿಯೋ ಏನಿರುತ್ತಲ್ಲ ಅದ್ರ ಮೇಲೆ 90 ಡೇಸ್ ಒಳಗಡೆ ಏನಾದರೂ 1 crore ವ್ಯೂಸ್ ಏನಾದರೂ ಬಂದರೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ? ಇಲ್ಲಿನೂ ಅಷ್ಟೇ ರಿಯೂಸ್ಡ್ ಕಂಟೆಂಟು, ಕಾಪಿರೈಟ್ ಇದೆಲ್ಲ ಅಪ್ಲಿಕೇಬಲ್ ಆಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದನ್ನೆಲ್ಲ ಚೆನ್ನಾಗಿ ಕ್ಲಿಯರಾಗಿ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ನಿಮಗೇನಾದರೂ ಅಪ್ರೂವಲ್ ಸಿಗ್ತಾ ಅಂತ ಅಂದ್ಕೊಳ್ಳಿ. ನೀವು ನೆಕ್ಸ್ಟು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ಸ್ಟೆಪ್. ಓಕೆನಾ? ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ನಾನೇನು ಬೇಸಿಕ್ ಇನ್ಫಾರ್ಮೇಷನ್ ಹೇಳಿದ್ನಲ್ಲ ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಆಮೇಲೆ ಅದು ನಾರ್ಮಲಾಗಿ ಆಗೇ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೊಡೋದು, ಆಮೇಲೆ ನಿಮಗೆ ದುಡ್ಡು ಬರೋದು. ಆಮೇಲೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇರ್ಬೋದು ನಿಮಗೆ. ನೆಕ್ಸ್ಟು ದುಡ್ಡು, ಯೂಟ್ಯೂಬಿಂದ ದುಡ್ಡು ನಮಗೆ ಹೆಂಗೆ ಬರುತ್ತೆ, ಅದು ಜನ್ರೇಟ್ ಆಗೋದು ಹೆಂಗೆ ಅಂತಂದರೆ, ನೀವೇನು ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋಸ್ ಅದರಲ್ಲಿ ಆ್ಯಡ್ಸ್ ಬರ್ತಿರ್ತವೆ. ನೀವು ನೋಡ್ಬೋದು, ಯೂಟ್ಯೂಬ್ ನೋಡುವಾಗ ಆ್ಯಡ್ಸ್ ಬರ್ತವೆ. ಆ ಒಂದು ಆ್ಯಡ್ಸಿಂದನೇ ನಮಗೆ ದುಡ್ಡು ಬರೋದು. ಆ ಒಂದು ಆ್ಯಡ್ಸ್ ಏನು ಪ್ಲೇ ಆಗುತ್ತಲ್ಲ ನಮ್ಮ ವೀಡಿಯೋಸಲ್ಲಿ, ಅದರಿಂದನೇ ನಮಗೆ ದುಡ್ಡು ಬರೋದು. ಹಂಗಾಗಿನೇ ಕ್ವಾಲಿಟಿ ಆಗಿರೋವಂಥ ಕಂಟೆಂಟ್ನ ಮಾಡಿ ಜಾಸ್ತಿನೇ ಆ್ಯಡ್ಸ್ ಬರ್ತವೆ, ನೀವು ಜಾಸ್ತಿನೇ ಅರ್ನ್ ಮಾಡ್ಬೋದು. ಆಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಓಕೆನಾ? ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ. 1 year ಆದರೂ 2 years ಆದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊತ ಹೋಗಿ. ಒನ್ ಡೇ ಮಾನಿಟೈಸೇಷನ್ ಕಂಪ್ಲೀಟ್ ಆಗೇ ಆಗುತ್ತೆ. ನೀವು ನೆಕ್ಸ್ಟ್ ಅರ್ನ್ ಮಾಡ್ಬೋದು. ನಿಮ್ಮ ಒಂದು ಚಾನಲಲ್ಲಿ ಬೇರೆಯವ್ರ ಥರ ನೀವು ಅರ್ನ್ ಮಾಡ್ಬೋದು. ಇದು ಒಂದು ಬೇಸಿಕ್ ಇನ್ಫಾರ್ಮೇಷನು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಯಾವ ಥರ ಅಮೌಂಟ್ ಬರುತ್ತಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.